ಇರಾನ್ ಇಸ್ರೇಲ್ ನಡುವೆ ಯುದ್ಧ ತೀವ್ರಗೊಂಡಿದೆ. ಕತಾರ್ನಲ್ಲಿನ ತೈಲ ಘಟಕಗಳನ್ನೇ ಇರಾನ್ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ. ಬಾಗ್ದಾದ್ನಲ್ಲಿ ಯುಎಸ್ ಸೇನೆ ಕ್ಯಾಂಪ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದ್ದು ಡ್ರೋನ್ ಕ್ಷಿಪಣಿ ದಾಳಿ ಮಾಡ್ತಾ ಇದೆ. ಕುವೈತ್ನ ಪೆಟ್ರೋಲಿಯಂ ಘಟಕದ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ಖತಾರ್, ಯುಎಇ ಬಳಿಕ ಸೌದಿ ಮೇಲೆ ಇರಾನ್ ದಾಳಿ ಮಾಡಿದೆ. ತೈಲ ಉತ್ಪಾದನಾ ಘಟಕಗಳನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧ ಆರ್ಥಿಕ ವ್ಯವಸ್ಥೆಯನ್ನೇ ಅಲುಗಾಡಿಸ್ತಾ ಇದೆ. ಇರಾನ್ ಟೆಹರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಮೆಹರಾಬಾದ್ ಸುತ್ತಮುತ್ತ 4 ಭಾರೀ ಸ್ಫೋಟ ಸಂಭವಿಸಿದೆ. ಇನ್ನು ಟೆಹರಾನ್ ಮೇಲೆ ಫೈಟರ್ ಜೆಟ್ಗಳನ್ನು ಬಳಸಿ ದಾಳಿ ಮಾಡಲಾಗುತ್ತಿದ್ದು ಜನವಸತಿ ಪ್ರದೇಶವನ್ನು ಟಾರ್ಗೆಟ್ ಮಾಡಲಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತವೆ. ಇನ್ನು ಟೆಹರಾನ್ ಮೇಲಿನ ದಾಳಿಯನ್ನು ಎದುರಿಸಲು ಇರಾನ್ ಸೇನೆ ಸನ್ನದ್ಧ ಆಗಿದೆ. ರಕ್ಷಣಾ ಪಡೆಗಳನ್ನು ಸನ್ನದ್ಧಗೊಳಿಸಲಾಗಿದೆ. ಟೆಹರಾನ್ ಏರ್ ಡಿಫೆನ್ಸ್ ಸಿಸ್ಟಮ್ ಸಕ್ರಿಯ ಆಗಿದೆ ಅಂತ ಇರಾನ್ ತಿಳಿಸಿದೆ. ಇರಾಕ್ನ ಬಸ್ರಾದಲ್ಲಿರುವಂತಹ ನೌಕಾ ನೆಲೆ ಮೇಲೂ ಕೂಡ ದಾಳಿ ನಡೆದಿದೆ. ಕಸರ್ ಬಂದರ್ ಗುರಿಯಾಗಿಸಿ ಡ್ರೋನ್ ದಾಳಿ ನಡೆದಿದೆ. ಇರಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಕೆಲವು ಡ್ರೋನ್ಗಳನ್ನ ಹೊಡೆದು ಉರುಳಿಸಿದೆ. ಆದರೆ ಕೆಲವು ಡ್ರೋನ್ಗಳು ಬಂದರ್ನ ಬಳಿ ಬಿದ್ದಿವೆ. ಸದ್ಯ ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಇರಾಕ್ ಕೂಡ ಟಾರ್ಗೆಟ್ ಆಗಿದ್ಯಾ ಅನ್ನುವಂತಹ ಅನುಮಾನವೂ ಜೋರಾಗಿದೆ. ಸದ್ಯ ಕಸರ್ ಬಂದರು ಬಳಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಬಾಗ್ದಾದ್ ಬಳಿಯಲ್ಲೂ ಇರಾನ್ ದಾಳಿ ಮುಂದುವರೆಸಿದೆ. ಬಾಗ್ದಾದ್ ಏರ್ಪೋರ್ಟ್ ಬಳಿ ಇರುವ ಅಮೆರಿಕದ ನೆಲೆಗಳನ್ನು ಗುರಿಯಾಗಿಸಿ ಡ್ರೋನ್ ದಾಳಿ ನಡೆದಿದೆ. ಅಮೆರಿಕ ನೆಲೆಗಳಿಗೆ ದಾಳಿಯಿಂದ ಹಾನಿಯಾಗಿದೆ. ಅಮೆರಿಕದ ಸ್ಥಳಗಳ ಮೇಲೆ ದಾಳಿ ಮಾಡಿಯೇ ಮಾಡ್ತೀವಿ ಅಂತ ಇರಾನ್ ಪಣ ತೊಟ್ಟಿದೆ. ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧ ತೀವ್ರಗೊಂಡಿದೆ. ಇರಾನ್ನ ಪ್ರಮುಖ ನಾಯಕರನ್ನ ಹುಡುಕಿ ಇಸ್ರೇಲ್ ಹತ್ಯೆ ಮಾಡ್ತಾ ಇದೆ. ಇಂದು ಇರಾನ್ನ ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ ಹತ್ಯೆ ಮಾಡಲಾಗಿದೆ. ಭದ್ರತಾ ಮಂಡಳಿಯ ಮುಖ್ಯಸ್ಥ ಲಾರಿಜಾನಿ ಹತ್ಯೆಯ ಬೆನ್ನಲ್ಲೇ ಖತೀಬ್ ಕೂಡ ಹತ್ಯೆ ಮಾಡಲಾಗಿದೆ. ಶಿಯಾ ಧಾರ್ಮಿಕ ಮುಖಂಡರಲ್ಲೇ ಪ್ರಮುಖರಾಗಿರುವಂತಹ ಖತೀಬ್ ಇರಾನ್ನ ನ್ಯಾಯಾಂಗ ವ್ಯವಸ್ಥೆಯ ಸಲಹೆಗಾರರಾಗಿದ್ರು. ಯಾರನ್ನೂ ಬಿಡಲ್ಲ ಅಂತ ಇಸ್ರೇಲ್ ಟ್ರಂಪ್ ಗುಡುಗಿರುವ ಬೆನ್ನಲ್ಲೇ ಹತ್ಯೆ ನಡೆದಿದೆ. ಇರಾನ್ ದಾಳಿಯಲ್ಲಿ 3 ಪ್ಯಾಲೆಸ್ತೀನಿಯನ್ ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಸಲೂನ್ನಲ್ಲಿ ಕೂತಿದ್ದವರ ಮೇಲೆ ಕ್ಷಿಪಣಿ ಅವಶೇಷ ಬಿದ್ದು ಘಟನೆ ನಡೆದಿದೆ. ಇರಾನ್ ಉಡಾಯಿಸಿದ ಕ್ಷಿಪಣಿಯ ತುಂಡುಗಳು ಸಲೂನ್ಗೆ ಅಪ್ಪಳಿಸಿ ದುರ್ಘಟನೆ ನಡೆದಿದೆ. ಹೆಬ್ರಾನ್ ಗವರ್ನರೇಟ್ ಪ್ರದೇಶದಲ್ಲಿ ಘಟನೆ ನಡೆದಿದೆ. ಇನ್ನು ಇರಾನ್ ಇಸ್ರೇಲ್ ಯುದ್ಧದಿಂದ ಅಕ್ಕಪಕ್ಕದ ರಾಷ್ಟ್ರಗಳು ಕೂಡ ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ಖತಾರ್ ಮೇಲಿನ ದಾಳಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೀವ್ರವಾಗಿ ಖಂಡಿಸಿದ್ದಾರೆ. ಇರಾನ್ ಇಸ್ರೇಲ್ ಎರಡೂ ದೇಶಗಳಿಗೂ ಕೂಡ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ನೀಡಿದ್ದಾರೆ. ಅನಿಲ ಸ್ಥಾವರಗಳು ನಮ್ಮ ಟಾರ್ಗೆಟ್ ಅಲ್ಲ. ಇರಾನ್ನ ಸೌತ್ ಪಾರ್ಸ್ ಮೇಲೆ ಇನ್ಮುಂದೆ ದಾಳಿ ಮಾಡಲ್ಲ. ಸೌತ್ ಪಾರ್ಸ್ ಮೇಲಿನ ದಾಳಿಯಲ್ಲಿ ನಮ್ಮ ಪಾತ್ರ ಇಲ್ಲ. ಇನ್ಮುಂದೆ ಇಸ್ರೇಲ್ ಇಂಧನ ಘಟಕಗಳ ಮೇಲೆ ದಾಳಿ ಮಾಡಲ್ಲ. ಖತಾರ್ ಮೇಲೆ ಇರಾನ್ ದಾಳಿ ಮಾಡಿದ್ದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದ ತೀವ್ರತೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದು ಇವೆಲ್ಲದರ ಮಧ್ಯೆ ಯುದ್ಧ ನಿಲ್ಲಿಸಿ ಅಂತ 12 ಅರಬ್ ರಾಷ್ಟ್ರಗಳು ಒತ್ತಾಯಿಸಿವೆ. ಸೌದಿಯ ರಿಯಾದ್ನಲ್ಲಿ ಸಭೆ ನಡೆದಿದ್ದು ಯುದ್ಧ ನಿಲ್ಲಿಸಿ ಅಂತಾರಾಷ್ಟ್ರೀಯ ಕಾನೂನನ್ನು ಗೌರವಿಸಲು ಇರಾನ್ಗೆ ಒತ್ತಾಯಿಸಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧದಿಂದ ಭಾರತೀಯ ಷೇರು ಮಾರುಕಟ್ಟೆಗೆ ಎಫೆಕ್ಟ್ ಆಗಿದೆ. ಆಯಿಲ್ ದರ ಏರಿಕೆಯಿಂದ ಮಾರುಕಟ್ಟೆ ಅಲ್ಲೋಲ ಕಲ್ಲೋಲವಾಗಿದೆ. 1 ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $116 ತಲುಪಿದೆ. 2497 ಅಂಕ ಸೆನ್ಸೆಕ್ಸ್ ಕುಸಿದಿದ್ದು ನಿಫ್ಟಿ 775 ಅಂಕ ಕುಸಿತಗೊಂಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಭಾರತದಲ್ಲೂ ಕೂಡ ಇಂಧನ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ವಿಶ್ವದ ಅತಿ ದೊಡ್ಡ ಕತಾರಲ್ಲಿರೋ ಎಲ್ಎನ್ಜಿ ಸ್ಥಾವರ ರಾಸ್ ಲಫಾನ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಭಾರತಕ್ಕೆ ಎಲ್ಪಿಜಿ ರಫ್ತು ಮಾಡುತ್ತಿದ್ದ ಖತಾರ್ ಮೇಲೆ ಇರಾನ್ ದಾಳಿ ಮಾಡಿದ್ದು ಖತಾರ್ನ ರಾಸ್ ಲಫಾನ್ ಅನಿಲ ಘಟಕದ ಮೇಲೆ ದಾಳಿ ನಡೆಸಲಾಗಿದೆ. ಇರಾನ್ ದಾಳಿಗೆ ಎಲ್ಎನ್ಜಿ ಅನಿಲವೇ ಘಟಕವೇ ಹೊತ್ತಿ ಉರಿದಿದ್ದು ಇರಾನ್ ದಾಳಿಗೆ ಖತಾರ್ ಕೊತ ಅಂತ ಕುದಿತಾ ಇದೆ. ದಾಳಿ ಬಳಿಕ ಅಂತಾರಾಷ್ಟ್ರೀಯ ತೈಲ ಮತ್ತು ಅನಿಲ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗಿದೆ. ಗ್ಯಾಸ್ ಸಮಸ್ಯೆಯಲ್ಲಿರುವ ಭಾರತಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇರಾನ್ ಯುದ್ಧದಿಂದ ಗಲ್ಫ್ ರಾಷ್ಟ್ರಗಳಲ್ಲಿ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಗಲ್ಫ್ ರಾಷ್ಟ್ರಗಳ ನೆರವಿಗೆ ಭಾರತ ಸರ್ಕಾರ ಧಾವಿಸಿದೆ. ಗಲ್ಫ್ ರಾಷ್ಟ್ರಗಳ ರಫ್ತುದಾರರನ್ನ ಗುರಿಯಾಗಿಸಿ ನೆರವು ನೀಡಲಾಗ್ತಾ ಇದೆ. 497 ಕೋಟಿಯ ಅಗತ್ಯ ವಸ್ತುಗಳ ಪೂರೈಕೆಗೆ ನಿರ್ಧಾರ ಮಾಡಿದೆ. ಬಂದರುಗಳ ರಫ್ತುದಾರರಿಗೆ ರಿಲೀಫ್ ಪ್ಯಾಕೇಜ್ ಘೋಷಣೆ ಮಾಡಲಾಗಿದೆ.
ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಮುಂದುವರೆದಿದ್ದು ಸಂಕಷ್ಟ ಎದುರಾಗಿದೆ. ಬೆಂಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಜನ ಪರದಾಡ್ತಿದ್ದಾರೆ. ನಗರದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದ್ದು ಸೌದೆ ದರ ಏರಿಕೆ ಕಂಡಿದೆ. 1 ಕ್ವಿಂಟಾಲ್ ಸೌದೆಗೆ ಬರೋಬ್ಬರಿ 900 ರೂಪಾಯಿ ದರದಲ್ಲಿ ಮಾರಾಟವಾಗ್ತಿದೆ. ಗ್ಯಾಸ್ ಸಮಸ್ಯೆಗೂ ಮೊದಲು ಕ್ವಿಂಟಾಲ್ಗೆ 300 ರೂಪಾಯಿ ಇತ್ತು. ಇದೀಗ ಗ್ಯಾಸ್ ಅಭಾವ ಉಂಟಾದ ಬೆನ್ನಲ್ಲೇ ಕಟ್ಟಿಗೆ ದರವು ಏರಿಕೆಯಾಗಿದೆ. ಆದಾಗ್ಯೂ ಬೇಡಿಕೆಗೆ ತಕ್ಕಂತೆ ಸೌದೆ ಸಿಗ್ತಿಲ್ಲ ಅಂತ ಡಿಪೋ ಮಾಲೀಕರು ಪರದಾಡ್ತಿದ್ದಾರೆ. ಸದ್ಯ ಬೆಂಗಳೂರಿಗೆ ಕೋಲಾರ, ಮಾಲೂರು ಭಾಗದಿಂದ ಸೌದೆ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ನ್ಯೂಸ್ 18ಗೆ ಟಿಂಬರ್ ಡಿಪೋ ಮಾಲೀಕರು ಮಾಹಿತಿ ಕೊಟ್ಟಿದ್ದಾರೆ. ಡಬಲ್ ಆಗಿದೆ. ಯಾಕಂದ್ರೆ ಈ ಗ್ಯಾಸ್ ಸಮಸ್ಯೆ ಐತಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ ಆಗಿದೆ. ಬರ್ತಾರ ಮೊದಲಿಂದ ಇವಾಗ ಕಸ್ಟಮರ್ ಜಾಸ್ತಿ ಆಗುತ್ತೆ. ಈ ಒಂದು ವಾರದಲ್ಲಿ 10 ದಿನದಲ್ಲಿ. ಹೌದು. ಯಾಕಂದ್ರೆ ಎಲ್ಲ ಫುಲ್ ದೇಶಕ್ಕೆ ಗೊತ್ತಲ್ಲ ಏನು ಸಮಸ್ಯೆ ಐತೆ ಅಂತ. ಸೌದೆ ಸಿಕ್ಕಿ ತುಂಬ ಕಷ್ಟ ಇದೆ ಸರ್ ಇವಾಗ ಈಗಿರೋ ಕಾಲದಲ್ಲಿ. ನಮಗೆ ಇದು ಮಾಲೂರಲ್ಲೇ ಸಿಕ್ಕಿದ್ದು. ಮಾಲೂರಲ್ಲಿ ಸಿಕ್ಕಿ ನಾವು ತೊಗೊಂಡು ಬಂದಿಲ್ಲ ಆಗ್ತಾ ಇದೆ. ಮುಂಚೆ ಇರ್ಬೋದು 35 ರೂಪಾಯಿ, ಇವಾಗ 60 ರೂಪಾಯಿ 70 ರೂಪಾಯಿ ಹೋಗ್ತಾ ಇದೆ. ಡಬಲ್ ಆಗಿದೆ. ಇವಾಗ ಡಬಲ್ ಆಗಿದೆ. ಯಾಕಂದ್ರೆ ಈ ಗ್ಯಾಸ್ ಸಮಸ್ಯೆ ಐತಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ. ಇಸ್ರೇಲ್, ಇರಾನ್, ಅಮೆರಿಕ ಸಂಘರ್ಷದಿಂದಾಗಿ ಕರಾವಳಿಯ ಪ್ಲಾಸ್ಟಿಕ್ ಉದ್ಯಮದ ಮೇಲೆ ಭಾರೀ ಹೊಡೆತ ಬಿದ್ದಿದೆ. ಕಚ್ಚಾ ತೈಲ ಬೆಲೆ ಏರಿಕೆಯ ಪರಿಣಾಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಪ್ಲಾಸ್ಟಿಕ್ ಉದ್ಯಮದ ಬಂದ್ ಆಗುವಂತಹ ಭೀತಿ ಎದುರಾಗಿದೆ. ಕಚ್ಚಾ ವಸ್ತುಗಳ ಬೆಲೆ 70% ಏರಿಕೆಯಾಗಿದ್ದು ಉತ್ಪಾದನಾ ವೆಚ್ಚವನ್ನು ಭರಿಸಲು ಘಟಕಗಳು ಪರದಾಡ್ತಾ ಇವೆ. ನ್ಯೂಸ್ 18 ಜೊತೆ ಸಿಪಿಎಂಟಿಎ ಅಧ್ಯಕ್ಷ ಬಿಎ ನಜೀರ್ ಮಾತನಾಡಿದ್ದು, ಯುದ್ಧ ಹೀಗೆ ಮುಂದುವರೆದ್ರೆ ನಾವೆಲ್ಲರೂ ಫ್ಯಾಕ್ಟರಿ ಮುಚ್ಚುವ ಪರಿಸ್ಥಿತಿ ಎದುರಾಗಲಿದೆ ಅಂದಿದ್ದಾರೆ. ನಮ್ಮದು ರಾ ಮೆಟೀರಿಯಲ್ ಪ್ಲಾಸ್ಟಿಕ್ ಪ್ರಾಡಕ್ಟ್ ಇದು ಗ್ರಾನ್ಯೂಲ್ಸ್ ಆಗಿದೆ. ಪ್ಲಾಸ್ಟಿಕ್ ಗ್ರಾನ್ಯೂಲ್ ಪ್ರೊಡಕ್ಷನ್ ಆಗೋದು ಮತ್ತು ಇಂಪೋರ್ಟ್ ಕೂಡ ಆಗ್ತಾ ಉಂಟು. ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಖಾಲಿ ಇಲ್ಲಿದ್ದ ಪ್ರೊಡಕ್ಷನ್ನೇ ನಮಗೆ ಸಾಕಾಗೋದಿಲ್ಲ, ಇಂಪೋರ್ಟ್ ಆಗ್ತಾ ಕೂಡ ಉಂಟು. ಈಗ ಇಂಪೋರ್ಟ್ ಕೂಡ ಬಂದಾಗಿದೆ. ಮತ್ತು ನಮ್ಮದು ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಪ್ರೊಡಕ್ಷನ್ ಇಲ್ಲಿ ಕೂಡ ನಮ್ಮದು ಭಾರತ ದೇಶದಲ್ಲಿ ತುಂಬ ಯೂನಿಟ್ಸ್ ಉಂಟು. ಗೇಲ್ ಮತ್ತು ಪಬ್ಲಿಕ್ ಸೆಕ್ಟರಲ್ಲಿ ಮತ್ತು ಪ್ರೈವೇಟ್ ಸೆಕ್ಟರಲ್ಲಿ ರಿಲಯನ್ಸ್ ಉಂಟು. ಇವರದ್ದೆಲ್ಲ ಪ್ರಾಡಕ್ಟ್ಸಿಗೆ ಈಗ ರೇಟ್ ಜಾಸ್ತಿ ಮಾಡಿದ್ದಾರೆ. ಮಂಗಳೂರಿನ ಉದ್ಯಮಕ್ಕೆ ತುಂಬ ಪೆಟ್ಟಾಗ್ತದೆ. ಸ್ಪೆಷಲಿ MSME ಅಥವಾ ಲಾರ್ಜ್ ಇಂಡಸ್ಟ್ರಿ ಯಾವುದಕ್ಕೆ ರಾ ಮೆಟೀರಿಯಲ್ ಸಿಗದಿದ್ದರೆ ಅವನು ಎಂಥ ಪ್ರೊಡಕ್ಷನ್ ಮಾಡೋದು, ಎಂಥ ಪ್ರೊಡಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ರಾ ಮೆಟೀರಿಯಲ್ ಎಫೆಕ್ಟ್ ಇಂದು ಮುರಿದರೆ ತುಂಬ ಎಫೆಕ್ಟ್ ಬರ್ಬೋದು. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಪರಿಣಾಮ ಉಕ್ಕು ಉದ್ಯಮ ನೆಲಕಚ್ಚಿದೆ. ಜಾಗತಿಕ ಆರ್ಥಿಕ ಬದಲಾವಣೆಯಿಂದ ಉಕ್ಕು ಉದ್ಯಮ ಕುಸಿದಿದ್ದು ಏಕಾಏಕಿ ಸ್ಟೀಲ್ ದರ ಕೆಜಿಗೆ 15 ರೂಪಾಯಿಯಷ್ಟು ಏರಿಕೆಯಾಗಿದೆ. ಉಕ್ಕಿನ ಉದ್ಯಮಕ್ಕೆ ಅನಿಲ ಕೊರತೆ ಉಂಟಾಗಿದ್ದು ಪೂರೈಕೆಯಲ್ಲಿ ಸಮಸ್ಯೆಯಾಗ್ತಿದೆ. ಸ್ಟೀಲ್ ಪೂರೈಕೆಯಲ್ಲಿ ವ್ಯತ್ಯಾಸದಿಂದ ಮಾರುಕಟ್ಟೆ ಏರುಪೇರಾಗಿದ್ದು ಜಿಲ್ಲಾ ಮಟ್ಟದ ಮಾರಾಟಗಾರರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಅಂದ್ರೆ ಈ ಯುದ್ಧದ ಇಫೆಕ್ಟ್ ಅನ್ನ ಎಲ್ಲರಿಗೂ ಇಫೆಕ್ಟ್ ಆಗಿದೆ. ಜನಸಾಮಾನ್ಯರಿಗೂ ಇಫೆಕ್ಟ್ ಆಗಿದೆ, ನಮ್ಮಂತ ಇಲ್ಲಿ ಬಿಸ್ನೆಸ್ ಮಾಡೋರಿಗೆ ಇಫೆಕ್ಟ್ ಆಗಿದೆ. ಅಂದ್ರೆ ರೇಟ್ಗಳು ತುಂಬಾ ಹೈಕ್ ಆಗಿದೆ. ಅಂದ್ರೆ ಒಂದು 15 ರೂಪೀಸ್ ತನಕ ಹೈಕ್ ಆಗಿದೆ. ಮೆಟೀರಿಯಲ್ ಸಿಗ್ತಾ ಇಲ್ಲ. ಒಂದು ಐಟಮ್ ಹೇಳಿದ್ರೆ ಇನ್ನೊಂದು ಐಟಮ್ ಇರಲ್ಲ. ಹೇಳಿದ ಟೈಮಿಗೆ ಸಪ್ಲೈ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಕಸ್ಟಮರ್ನ ತುಂಬಾ ಕಸ್ಟಮರ್ ಕಳ್ಕೊಳ್ತಾ ಇದ್ದೀವಿ. ಬಿಸ್ನೆಸ್ಗಳು ತುಂಬಾ ಅಂದ್ರೆ ಈ ಆಗುವಂತ ಸೇಲ್ಸ್ಗಳು ತುಂಬಾ ಡೌನ್ ಆಗಿದೆ. ಮತ್ತೆ ಕೆಲವು ಇಶ್ಯೂಸ್ ಅಂದ್ರೆ ಈ ಗ್ಯಾಸ್ ಇಶ್ಯೂಸ್ ಇದೆ, ಅದರಿಂದ ಕಸ್ಟಮರ್ ಕಳ್ಕೊಳ್ತಾ ಇದ್ದೀವಿ. ಹೇಳಿದ ಅಂದ್ರೆ ನಮ್ಗೆ ಹೆಚ್ಚಿಗೆ ಮೆಟಲ್ ಕಟ್ ಮಾಡ್ಬೇಕಾದ್ರೆ ಗ್ಯಾಸೇ ಬೇಕಾಗುತ್ತೆ. ಆ ಗ್ಯಾಸ್ ಸಪ್ಲೈ ಇಲ್ಲ ಅಂದಾಗ ಕಸ್ಟಮರ್ ಇನ್ನೊಂದು ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ತಾರೆ. ಆ ಥರದೆಲ್ಲ ತುಂಬ ಸಮಸ್ಯೆಗಳಿದೆ. ಅಂದರೆ ಕಮರ್ಷಿಯಲ್ ಗ್ಯಾಸ್ ಅಭಾವದಿಂದ ನಿತ್ಯ 25 ಹೋಟೆಲ್ಗಳು ಮುಚ್ಚುತ್ತಾ ಇದೆ. ರಾಜ್ಯದಲ್ಲಿ ಈವರೆಗೆ ಸುಮಾರು 1,000ಕ್ಕೂ ಅಧಿಕ ಹೋಟೆಲ್ ಮುಚ್ಚಲಾಗಿದೆ ಅಂತ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಹೋಟೆಲ್ಗೆ ಗ್ಯಾಸ್ ಸಿಗದೆ ಸಮಸ್ಯೆ ಆಗ್ತಾ ಇದೆ. ಪ್ರಧಾನಿ ಮೋದಿಗೆ ಪತ್ರ ಬರೆದು ನಮ್ಮ ಅಹವಾಲು ಸಲ್ಲಿಸಿದ್ದೇವೆ. ಅವಕಾಶವನ್ನ ಕೊಟ್ಟರೆ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ತಿಳಿಸ್ತೀವಿ. ನಾವು ಈಗಾಗಲೇ ಹೈಕೋರ್ಟ್ ಮೆಟ್ಟಿಲೇರಿದ್ದೇವೆ. ಸರ್ಕಾರ ಕೊಡೋ ಸಿಲಿಂಡರ್ ಅನ್ನ ಒದಗಿಸುವಂತಹ ಭರವಸೆಯನ್ನ ನೀಡಿದೆ. ಆದರೆ ಹೋಟೆಲ್ ಉದ್ಯಮವನ್ನ ಉಳಿಸಿ ಪ್ರಧಾನಿಯವರೇ ಅಂತ ಮನವಿ ಮಾಡಿಕೊಂಡಿದ್ದಾರೆ. 1,000 ಸಿಲಿಂಡರ್ ದಿನಕ್ಕೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. 1,000 ಸಿಲಿಂಡರ್ ಕೊಟ್ಟರೆ ಬೆಂಗಳೂರಿನ ಹೋಟೆಲಿಗೆ ತಿಂಗಳಿಗೆ 1 ಸಿಲಿಂಡರ್ ಸಿಗ್ತದೆ. ನರೇಂದ್ರ ಮೋದಿಜಿಯವರಿಗೆ ಪತ್ರ ಬರೆದಿದ್ದೇವೆ. ಅವರ ಅವಕಾಶ ಅಪಾಯಿಂಟ್ಮೆಂಟನ್ನು ಕೇಳಿದ್ದೇವೆ. ಕರೆದರೆ ನಾವು ಹೋಗಲು ರೆಡಿಯಾಗಿದ್ದೇವೆ. ಅಂದಾಜು ಇವಾಗ 250ರಿಂದ 300 ಹೋಟೆಲ್ಗಿಂತಲೂ ಹೆಚ್ಚಿಗೆ ಹೋಟೆಲ್ ಮುಚ್ಚಿದೆ. ದಿನನಿತ್ಯ 20-25 ಹೋಟೆಲ್ಗಳು ತೆರೆದಿರುತ್ತಾ ಇಲ್ಲ. ಇದು ಬಹಳಷ್ಟು ಸಂದರ್ಭದಲ್ಲಿ 1,000 ಹೋಟೆಲ್ಗಳಿಗೆ ಇಡೀ ಬೃಹತ್ ಬೆಂಗಳೂರಿನಲ್ಲಿ ಹತ್ತಿರ 1,000 ಹೋಟೆಲ್.
ಯುದ್ಧದ ಪರಿಣಾಮದಿಂದಾಗಿ ದೇಶದಲ್ಲಿ ಸಿಲಿಂಡರ್ ಅಭಾವ ಉಂಟಾಗಿದೆ. ಕಲಬುರಗಿಯಲ್ಲೂ ಎಲ್ಪಿಜಿ ಸಿಲಿಂಡರ್ ಸಿಗದೆ ಸಾರ್ವಜನಿಕರು ಪರದಾಡ್ತಿದ್ದಾರೆ. ರಂಜಾನ್ ಮತ್ತು ಯುಗಾದಿ ಹಬ್ಬ ಇರುವ ಕಾರಣ ಸಿಲಿಂಡರ್ ಸಿಗದೆ ನಗರದ ವಿವಿಧ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಗಂಟೆಗಟ್ಟಲೆ ಸಾಲುಗಟ್ಟಿ ನಿಂತಿದ್ದಾರೆ. ನಿತ್ಯ 250ರಿಂದ 300 ಸಿಲಿಂಡರ್ ಬುಕ್ ಆಗ್ತಿದ್ವು. ಆದರೆ ಸದ್ಯ ದಿನಕ್ಕೆ 700ರಿಂದ 800 ಸಿಲಿಂಡರ್ ಬುಕ್ಕಿಂಗ್ ಆಗ್ತಿದೆ. ಹಾಗಾಗಿ ಬೇಡಿಕೆಗೆ ತಕ್ಕಂತೆ ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ ಅಂತ ಗ್ಯಾಸ್ ಏಜೆನ್ಸಿ ಓನರ್ಗಳು ಹೇಳ್ತಿದ್ದಾರೆ. ಯಾವುದೇ ಥರದ ಗೊಂದಲ ಇಲ್ಲ, ಸ್ಟಾಕ್ ಅವೈಲಬಿಲಿಟಿ ಇದೆ. ಆದರೆ ಒಂದೇ ಒಂದು ರಿಕ್ವೆಸ್ಟ್, ಸುಮಾರು 6 ವಾರದಿಂದ ನಮ್ಮ ಸರ್ವರ್ ಸಮಸ್ಯೆ ಆಗಿತ್ತು, ಇಂಡಿಯನ್ ಆಯಿಲ್ ಸರ್ವರ್. ಅದರಿಂದ ಬುಕ್ಕಿಂಗ್ ಆಗಲಿ OTP ಆಗಲಿ ಸರಿಯಾಗಿ ಬರ್ತಿರಲಿಲ್ಲ. ಆದರೂ ಸಹಿತ ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನವರು ಹಲವಾರು ಥರದ ಕೆಲವೊಂದು ಮಾರ್ಗೋಪಾಯಗಳನ್ನು ಕಂಡುಕೊಂಡು ನಮಗೆ ಸಹಾಯ ಮಾಡಿ ಗ್ರಾಹಕರಿಗೆ ಸಿಲಿಂಡರ್ ಕೊಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೆ ಗ್ರಾಹಕರು ಅವರ ತಮ್ಮ ಆತುರದಿಂದ ಗ್ಯಾಸ್ ಸಿಗುತ್ತೋ ಇಲ್ಲ ಅಂತ ಇದರಲ್ಲಿ ಅವರು ಬರ್ತಾ ಇದ್ದಾರೆ. ಅವ್ರದ್ದು ತಪ್ಪಂತ ನಾನು ಹೇಳಲಿಕ್ಕಾಗಲ್ಲ. ಆದರೆ ಸಿಚುವೇಶನ್ ಆ ಥರ ಇದೆ, ವಾರ್ ಸಿಚುವೇಶನ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಯ ಆಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಪೂರ್ತಿ ಅಂಥ ದೊಡ್ಡ ಇದಂತೂ ಆಗೋದಿಲ್ಲ, ಅಷ್ಟು ಹೇಳ್ಬೋದು. ಇವತ್ತಿಗೂ ಕೂಡ ಗ್ಯಾಸ್ ನಮ್ಮಲ್ಲಿ ಗ್ಯಾಸ್ ಲಾರಿ ಬಂದಿದೆ. ನಿನ್ನೆ ಕೂಡ ನಾವು ಕೊಟ್ಟಿದ್ದೀವಿ, ಮೊನ್ನೆ ಕೂಡ ಕೊಟ್ಟಿದ್ದೀವಿ, ಪ್ರತಿ ದಿವಸ ಕೊಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವದಲ್ಲೂ ಕೂಡ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಸೌದೆ ಒಲೆಯಲ್ಲಿ ಹೋಳಿಗೆ ತಯಾರಾಗ್ತಾ ಇದೆ. ಸೌದೆ ಒಲೆಯಲ್ಲಿ ಬರೋಬ್ಬರಿ 4000 ಹೋಳಿಗೆ ತಯಾರು ಮಾಡಲಾಗಿದೆ. ಮಲ್ಲೇಶ್ವರದ ಹಳ್ಳಿ ಮನೆ ಹೋಟೆಲ್ನಲ್ಲಿ ಹಬ್ಬದೂಟಕ್ಕೆ ಜನಸಾಗರವೇ ಹರಿದು ಬರುತ್ತಿದೆ. ಇನ್ನು ಕಮರ್ಷಿಯಲ್ ಗ್ಯಾಸ್ ಅಭಾವದ ಮಧ್ಯೆ ಯುಗಾದಿ ಹಬ್ಬದ ದಿನ ಹೋಳಿಗೆ ಊಟಕ್ಕಾಗಿ ಜನ ಮುಗಿಬಿದ್ದಿದ್ದಾರೆ. ಮಲ್ಲೇಶ್ವರದ ಬೈಟು ಕೆಫೆ ಟೆಂಪಲ್ ಮಿಲ್ಸ್ ಮುಂದೆ ಜನಜಂಗುಳಿಯೇ ಸೇರಿತ್ತು. ಅರ್ಧ ಗಂಟೆ ಕಾದ ಬಳಿಕ ಹೋಳಿಗೆ ಊಟ ಮಾಡಿ ಜನ ಸಂಭ್ರಮಿಸಿದ್ದಾರೆ. ಉಪಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಎಲ್ಲ ಸರ್ವೆ ರಿಪೋರ್ಟ್ ತಂದಿದ್ದೇವೆ, ಎಐಸಿಸಿ ಜನರಲ್ ಸೆಕ್ರೆಟರಿ ಬರ್ತಿದ್ದಾರೆ, ನಾನು ಮತ್ತು ಸಿಎಂ ಸಹ ಚರ್ಚೆ ಮಾಡಿದ್ದೇವೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ನೋಡಬೇಕು. ಪಕ್ಷ ಗೆಲ್ಲಬೇಕು, ಗೆಲ್ಲಲು ಏನ್ ಮಾಡಬೇಕು ಅದನ್ನ ಮಾಡ್ತೇವೆ. ಮೈನಾರಿಟಿಗಳು ನಮಗೆ ಇಂಪಾರ್ಟೆಂಟ್, ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ, ಎಲ್ಲರನ್ನ ಕೂರಿಸ್ಕೊಂಡು ಮಾತಾಡ್ತೇವೆ ಅಂತ ಹೇಳಿದ್ದಾರೆ. ನಾನಾಗಲೇ 2 ತಿಂಗಳಿಂದ ಎಲ್ಲ ರಿಪೋರ್ಟ್ಸು, ನನ್ನ ಸರ್ವೆ ರಿಪೋರ್ಟ್ಸು, ಬೂತ್ವಾರ್ ರಿಪೋರ್ಟ್ಸ್ ಎಲ್ಲ ನಾನು ತರಿಸಿದ್ದೀನಿ. 2 ಕ್ಷೇತ್ರದಲ್ಲೂ ತರಿಸಿದ್ದೀನಿ ನಾನು. ನಮ್ಮ ಟೀಮು ಅವರು ಹೋಗಿ ನಮ್ಮ ಲೀಡರ್ಸ್ನು ಕಳಿಸಿದ್ದೇವೆ. ಅವ್ರ ಅಭಿಪ್ರಾಯಗಳೆಲ್ಲ ನಾನು ಕೊಟ್ಟಿದ್ದಾರೆ, ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ. ನಾನು ಕೆಲವ್ರಲ್ಲ ಮಾತಾಡಿದ್ದೀನಿ. ಇನ್ನೊಂದು ರೌಂಡು ನಾಳೆ ನಾಡಿದ್ರಲ್ಲಿ ನಮ್ಮ AICC ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ. ನಾನು ಚೀಫ್ ಮಿನಿಸ್ಟರ್ ಕೂಡ ಮಾತಾಡಿದ್ದೀವಿ. ಅಲ್ಲೇ 2 ಕ್ಷೇತ್ರ ಏನು ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡಿದ್ದೀವಿ. ಅದನ್ನು ನಾನೆಲ್ಲ ಹೇಳೋಕ್ಕಾಗಲ್ಲ. ಸೊ ಅಲ್ಟಿಮೇಟ್ಲಿ ನಾವು ಒಂದು ಒಮ್ಮತದ ಅಭಿಪ್ರಾಯನ ಪಾರ್ಟಿ ಹಿತದೃಷ್ಟಿಯಿಂದ ಪಾರ್ಟಿ ಸೀಟ್ ಗೆಲ್ಲಬೇಕು, ಆ ಒಮ್ಮತದ ಅಭಿಪ್ರಾಯನ ನಾವು ಚೀಫ್ ಮಿನಿಸ್ಟರ್. ವಿಜಯಪುರದಲ್ಲಿ ಮುಸ್ಲಿಂ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ದಾವಣಗೆರೆ ಉಪ ಚುನಾವಣೆಯಲ್ಲಿ ಮುಸ್ಲಿಂ ವ್ಯಕ್ತಿಗೆ ಟಿಕೆಟ್ ನೀಡಿ ಅಂತ ಕಾಂಗ್ರೆಸ್ ನಾಯಕರಿಗೆ ವಿಜಯಪುರ ಜಿಲ್ಲೆಯ ಮುಖಂಡರು ಆಗ್ರಹಿಸಿದ್ದಾರೆ. ಮುಸ್ಲಿಂ ಸಮುದಾಯದ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದೆ, ಮುಸ್ಲಿಂ ಮುಖಂಡರಿಗೆ ಟಿಕೆಟ್ ಅನ್ನ ನೀಡಿದ್ರೆ ವಿಜಯಪುರದಿಂದ ನಾವು ಕೂಡ ಹೋಗಿ ಪ್ರಚಾರ ಮಾಡ್ತೇವೆ ಅಂತ ಒತ್ತಾಯಿಸಿದ್ದಾರೆ. ಇನ್ನು ಬಾಗಲಕೋಟೆ ದಾವಣಗೆರೆ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಘೋಷಣೆಯಾಗಿದೆ. ಈ ಬಗ್ಗೆ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಮಾತನಾಡಿದ್ದು, ದಾವಣಗೆರೆಯಲ್ಲಿ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಬದಲಾದ್ರೂ ಕೂಡ ಬದಲಾಗಬಹುದು ಅಂತ ಹೇಳಿದ್ದಾರೆ. 2 ಕ್ಷೇತ್ರದಲ್ಲಿ ಅಭ್ಯರ್ಥಿ ಘೋಷಣೆ ಆಗಿದೆ. ವಿಜಯೇಂದ್ರ ಎಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾನು ಚೆಕ್ ಮಾಡ್ತೀವಿ. ಆಮೇಲೆ ಇನ್ನೊಬ್ಬ ಅಭ್ಯರ್ಥಿಯನ್ನ ಹಾಕೋ ಬಗ್ಗೆ ಚಿಂತನೆ ಮಾಡ್ತೀವಿ. ಶಾಮನೂರು ಕುಟುಂಬದ ಜೊತೆ ವಿಜಯೇಂದ್ರ ಹೊಂದಾಣಿಕೆ ಇದೆ. ಶಾಮನೂರು ಕುಟುಂಬಕ್ಕೆ ಬಿಜೆಪಿ ಟಿಕೆಟ್ ಕೊಟ್ಟರೂ ಅಚ್ಚರಿ ಇಲ್ಲ ಅಂದಿದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಬಿಜೆಪಿ ಅಭ್ಯರ್ಥಿಯ ಘೋಷಣೆ ಮಾಡಲಾಗಿದೆ. ಈ ಬಾರಿಯೂ ವೀರಣ್ಣ ಚರಂತಿಮಠಗೆ ಬಿಜೆಪಿ ವರಿಷ್ಠರು ಮಣೆ ಹಾಕಿದ್ದಾರೆ. ಇನ್ನು ತಮಗೆ ಟಿಕೆಟ್ ಘೋಷಣೆಯಾದ ಬಗ್ಗೆ ವೀರಣ್ಣ ಚರಂತಿಮಠ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ನನಗೆ ಟಿಕೆಟ್ ಘೋಷಣೆ ಮಾಡಿದ ನಮ್ಮ ಪಕ್ಷದ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಧನ್ಯವಾದ ತಿಳಿಸುತ್ತೇನೆ ಅಂತ ಹೇಳಿದರು. ಚುನಾವಣೆ ಸಿದ್ಧತೆ ಹಾಗೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೇವೆ. ಪಕ್ಷ ಬಿಟ್ಟು ಹೋದವರನ್ನ ವಾಪಸ್ ಕರೆತರುವ ಕೆಲಸ ನಡೀತಿದೆ. ಕಾರಜೋಳ ಹಾಗೂ ಅರುಣ್ ಶಹಾಪುರಗೆ ಹೊಣೆ ವಹಿಸಲಾಗಿದೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲ್ಲಬೇಕು. 23ರಂದು ನಾಮಪತ್ರ ಸಲ್ಲಿಸುತ್ತೇನೆ ಅಂತ ಹೇಳಿದರು.
ಹುಬ್ಬಳ್ಳಿ ಕೆಮಿಕಲ್ ರಿಯಾಕ್ಷನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಫಲಕಾರಿಯಾಗದೆ ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದಾರೆ. ಅಮ್ಜದ್ ಪಾಷಾ ಮೃತ ದುರ್ದೈವಿ. ಕಳೆದ 3 ದಿನಗಳಿಂದ ಕಿಮ್ಸ್ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. 4 ಕಾರ್ಮಿಕರಲ್ಲಿ ಇಂದು ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದು ಗಂಭೀರ ಸ್ಥಿತಿಯಲ್ಲಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು ಕಾರ್ಮಿಕ. ಒಳ ಮೀಸಲಾತಿ ಗೊಂದಲ ಸೃಷ್ಟಿಸದೆ ರಾಜ್ಯ ಸರ್ಕಾರ ರೋಸ್ಟರ್ ಬಿಂದು ಆಧರಿಸಿ ನೇಮಕಾತಿ ಮಾಡಬೇಕು ಅಂತ ಚಿತ್ರದುರ್ಗದಲ್ಲಿ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿದೆ. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ಮಾಡಿದ ಡಿಎಸ್ಎಸ್ ಮುಖಂಡರು, ಸದಾಶಿವ ಆಯೋಗ ಸಂಸ್ಥೆ ನಾಗಮೋಹನ್ ದಾಸ್ ವರದಿ ಬಂದ ಬಳಿಕವೂ ಒಳ ಮೀಸಲಾತಿ ನೀಡಲು ಸರ್ಕಾರ ಗೊಂದಲ ಸೃಷ್ಟಿಸಿದೆ. ಈಗ 56,000ಕ್ಕೂ ಹೆಚ್ಚು ಹುದ್ದೆಗಳನ್ನು ತುಂಬಲು ಹೊರಟಿದ್ದು, ರೋಸ್ಟರ್ ಬಿಂದು ಅನುಸರಿಸಿ ಒಳ ಮೀಸಲಾತಿ ಜಾರಿ ಮಾಡಿ ಹುದ್ದೆಗಳನ್ನು ತುಂಬಬೇಕು ಅಂತ ಆಗ್ರಹಿಸಿದ್ದಾರೆ. ಇಲ್ಲಾದರೆ ಸರ್ಕಾರದ ನಡೆಯನ್ನು ನಾವು ಒಪ್ಪೋದಿಲ್ಲ, ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಹೇಳಿದ್ದಾರೆ. ಯುಗಾದಿ ಹಬ್ಬದ ದಿನವೇ ದೇವಾಲಯದ ಮುಂದೆ ವಾಮಾಚಾರ ನಡೆದಿದೆ. ನಿನ್ನೆ ರಾತ್ರಿ ಅಮಾವಾಸ್ಯೆಯ ಹಿನ್ನೆಲೆ ಕಳಸಾ ತಾಲೂಕಿನ ಕಂಚಿನಕೆರೆ ಕಾಲಭೈರವೇಶ್ವರ ದೇಗುಲದ ಮುಂದೆ ವಾಮಾಚಾರ ಮಾಡಲಾಗಿದೆಯಂತೆ. ದೊಡ್ಡ ದೊಡ್ಡ ಕಲ್ಲುಗಳನ್ನು ಇಟ್ಟು ಅರಿಶಿನ, ಕುಂಕುಮ, ನಿಂಬೆಹಣ್ಣು ಬಳಸಿ ವೃತ್ತ ರಚಿಸಿ ವಾಮಾಚಾರವನ್ನ ಮಾಡಲಾಗಿದೆ. ಇನ್ನು ಇದೇ ದೇಗುಲದಲ್ಲಿ ಕಳೆದ ವರ್ಷ ಯುಗಾದಿಯ ಹಿಂದಿನ ದಿನ ಕಳ್ಳತನವೂ ಕೂಡ ನಡೆದಿತ್ತು. ಸ್ಥಳಕ್ಕೆ ಕಳಸಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಧಾರವಾಡದ ಸಹಕಾರ ಇಲಾಖೆಯಲ್ಲಿ ಲಂಚ ಕೊಟ್ಟರೆ ಮಾತ್ರ ಕೆಲಸ ನಡೆಯುತ್ತೆ ಅನ್ನೋ ಆರೋಪ ಕೇಳಿಬಂದಿದೆ. ಇನ್ನು ಸಿಬ್ಬಂದಿ ಲಂಚ ಪಡೆಯುತ್ತಿರೋ ವಿಡಿಯೋ ವೈರಲ್ ಆಗಿದೆ. ಫೈನಾನ್ಸ್ ಮತ್ತು ಚಿಟ್ ಫಂಡ್ ಲೈಸೆನ್ಸ್ಗಾಗಿ ವ್ಯಕ್ತಿಯೊಬ್ಬರು ಅರ್ಜಿ ಸಲ್ಲಿಸಿದ್ರು. ಲೈಸೆನ್ಸ್ ನೀಡಲು ಎಫ್ಡಿಎ ಮಧುಸೂದನ್ 30,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಮುಂಗಡವಾಗಿ 3,000 ಹಣ ಪಡೆದ ಮಧುಸೂದನ್ ಫೈಲ್ ಮೂವ್ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. 27,000 ರೂಪಾಯಿ ಬಾಕಿ ಇದೆ ಅಂತ ಹೇಳ್ತಾ ಕಚೇರಿಯಲ್ಲಿ ಹಣ ಎಣಿಸಿರುವುದು ವಿಡಿಯೋದಲ್ಲಿ ಸೆರೆಯಾಗಿದೆ. ಕುಡಿದ ಅಮಲಿನಲ್ಲಿ ಬಿಎಂಟಿಸಿ ಚಾಲಕ ಅಡ್ಡಾದಿಡ್ಡಿ ಬಸ್ ಚಲಾಯಿಸಿರುವಂತಹ ಘಟನೆ ಬೆಂಗಳೂರಿನ ಟಿನ್ ಫ್ಯಾಕ್ಟರಿ ಹತ್ತಿರ ನಡೆದಿದೆ. ನಿನ್ನೆ ರಾತ್ರಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಚಾಲಕನ ವರ್ತನೆಯನ್ನ ಕಂಡು ಬಸ್ ನಿಲ್ಲಿಸುವಂತೆ ಮಹಿಳೆ ಕೇಳಿಕೊಂಡ್ರು ಕೂಡ ಅಡ್ಡಾದಿಡ್ಡಿಯಾಗಿ ಬಸ್ ಚಲಾಯಿಸಿದ್ದಾರೆ. ಈ ವೇಳೆ ಚಾಲಕ ಮತ್ತು ಮಹಿಳೆಯ ಮಧ್ಯೆ ವಾಗ್ವಾದ ನಡೆದಿದೆ. ಕಲಬುರಗಿಯಲ್ಲಿ ಪಡಿತರ ಅಕ್ಕಿ ಎಗ್ಗಿಲ್ಲದೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದ್ದು, ರೇಷನ್ ಅಂಗಡಿಯಿಂದನೇ ರಾತ್ರೋರಾತ್ರಿ ಅಕ್ಕಿ ಸಪ್ಲೈ ಮಾಡಲಾಗ್ತಿದೆ. ಕಲಬುರಗಿಯ ವಿಜಯನಗರದಲ್ಲಿರೋ ರೇಷನ್ ಶಾಪ್ನಿಂದ ಅಕ್ಕಿಯನ್ನು ಸಾಗಾಟ ಮಾಡ್ತಿರೋ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪ್ರತಿದಿನ ಕಲಬುರಗಿಯಿಂದ ಮಹಾರಾಷ್ಟ್ರ, ತೆಲಂಗಾಣಕ್ಕೆ ಅಕ್ಕಿ ಮಾರಾಟ ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಳ್ತಿಲ್ಲ ಅಂತ ಹೇಳಲಾಗಿದೆ. ಬೆಂಗಳೂರು ಹೊರವಲಯದ ಅತ್ತಿ ಬೆಲೆಯಲ್ಲಿ ಕನ್ನಡ ಭವನಕ್ಕೆ ಒತ್ತಾಯ ಕೇಳಿ ಬಂದಿದೆ. ಕನ್ನಡಿಗರಿಗೆ ಕೈಗಾರಿಕೆಗಳಲ್ಲಿ ಉದ್ಯೋಗ ದೊರೆಯುತ್ತಿಲ್ಲ. ಗಡಿಯಲ್ಲಿ ಕನ್ನಡ ಉಳಿಸಿ ಬೆಳೆಸಬೇಕಿದೆ. ಹೀಗಾಗಿ ಕನ್ನಡ ಭವನ ನಿರ್ಮಾಣಕ್ಕೆ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ಒತ್ತಾಯಿಸಿವೆ. ನಾಡಿನೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಹಿನ್ನೆಲೆ ಇವತ್ತು ಅಧಿದೇವತೆ ಚಾಮುಂಡೇಶ್ವರಿಗೆ ಮೈಸೂರಿನ ರಾಜವಂಶಸ್ಥರು ವಿಶೇಷ ಪೂಜೆ ಸಲ್ಲಿಸಿದ್ರು. ರಾಜಮಾತಾ ಪ್ರಮೋದಾದೇವಿ ಒಡೆಯರ್, ಸಂಸದ ಯದುವೀರ್ ಒಡೆಯರ್, ತ್ರಿಷಿಕಾ ಒಡೆಯರ್ ಸೇರಿ ಹಲವರು ಭಾಗಿಯಾಗಿದ್ದರು. ಹುಬ್ಬಳ್ಳಿಯಲ್ಲಿ ಉಳುಮೆಯೊಂದಿಗೆ ಹೊಸ ವರ್ಷ ಪ್ರಾರಂಭವಾಗಿದೆ. ಯುಗಾದಿ ದಿನದಂದು ಭೂತಾಯಿಗೆ ಪೂಜೆ ಸಲ್ಲಿಸಿ ರೈತರು ಉಳುಮೆ ಮಾಡಿದ್ದಾರೆ. ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ ಭೂಮಿಗೆ ಹಾಲು ತುಪ್ಪ ಹಾಕಿ ಒಳ್ಳೆಯ ಮಳೆ ಬೆಳೆ ಆಗ್ಲಿ ಅಂತ ಭೂತಾಯಿಗೆ ಪ್ರಾರ್ಥನೆ ಸಲ್ಲಿಸಿದ್ರು. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರ್ಷ. ಯುಗಾದಿ ಹಬ್ಬದ ದಿನವೇ ಧುರಂಧರ್ 2 ಹಬ್ಬ ರಿಲೀಸ್ ಆಗಿದ್ದು, ಧುರಂಧರ್ ರಿವೆಂಜ್ ನೋಡೋಕೆ ಚಿತ್ರಪ್ರೇಮಿಗಳು ಮುಗಿಬಿದ್ದಿದ್ರು.